ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ವೆಜ್ ಬಿರಿಯಾನಿ ಮಾಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡಿ: ಈರುಳ್ಳಿ, ಟೊಮ್ಯಾಟೊ, ಪುದೀನ ಸೊಪ್ಪು, ಹಸಿ ಅವರೆಕಾಳು, ಹಸಿ ಮೆಣಸಿನ್ಕಾಯಿ ನೋಡಿ, ಒಂದು ಕಡೆ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಬೀನ್ಸು, ಆಲೂಗೆಡ್ಡೆ, ಕ್ಯಾಬೇಜು, ಪಕ್ಕದಲ್ಲಿ ಗೆಡ್ಡೆಕೋಸು, ಅದು ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೊಂದು ಸಲ ನೋಡ್ಕೊಳ್ಳಿ ಪದಾರ್ಥಗಳು. ಇವಾಗ ಪಾನ್ ಇಟ್ಟಿದ್ದೀನಿ, ಅದಕ್ಕೆ ಆಯಿಲ್ ಹಾಕೋಣ. ಇವಾಗ ಆಯಿಲ್ ಕಾದಿದೆ. 2 ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ನಾನು 4ರಿಂದ 5 ಜನಕ್ಕೆ ನಾನು ಯಾವಾಗಲೂ ಮಾಡೋದು ಮೆಜರ್ಮೆಂಟು. ನಮಗೆ ಎಷ್ಟು ಬೇಕಷ್ಟು ನೀವು ಮಾಡ್ಕೊಳ್ಬೇಕಾದ್ರೆ. ಈಗ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಅನಾನಸ್ಸು ಇದು ಫ್ಲವರ್ ಬರುತ್ತಲ್ಲ, ಅದನ್ನು ಸ್ವಲ್ಪ ಪೀಸ್ ಮಾಡಿ ಹಾಕಿದ್ದೀನಿ. ಈಗ ಮರಾಠಿ ಮೊಗ್ಗು 3, ಸ್ವಲ್ಪ ಸೋಂಪು ಕಾಳು, ಏಕೆಂದರೆ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ಅಂತ. ಈ ಮಸಾಲೆ ಪದಾರ್ಥಗಳೆಲ್ಲ ತಿಂದರೆ, ಸ್ವಲ್ಪ ಲೈಟಾಗಿ ತಿಂದರೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಇವಾಗ ನಾನು ಹಸಿ ಮೆಣಸಿನ್ಕಾಯಿ ಇದೆಲ್ಲ ಗ್ರೀನ್ ಚಿಲ್ಲಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈಗೆಲ್ಲ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಒಲೆ ಉರಿ ಹೈ ಫ್ಲೇಮಲ್ಲೇ ಇರಲಿ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಫಸ್ಟೇ ಹಾಕಿದ್ರೆ ತಳ ಹತ್ತುತ್ತೆ ಅಂತ. ಈರುಳ್ಳಿ ಎಲ್ಲ ಹಾಕಿದ್ಮೇಲೆ, ಈರುಳ್ಳಿ ಎಲ್ಲ ಸೇರಿಸಿದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ತಾಯಿದ್ದೀನಿ. ಈಗ ನಾವು ಕಟ್ ಮಾಡಿಟ್ಟಿರೋ ಟೊಮೆಟೊನೂ ಕೂಡ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಒಳ್ಳೆ ರೆಸಿಪಿ, ತುಂಬ ಚೆನ್ನಾಗಿ ಆಗುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಕೊಡಿ, ಲಂಚ್ ಬಾಕ್ಸ್ಗೆಲ್ಲ ಮಾಡ್ಬೋದು. ನೋಡಿ, ಇವಾಗ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಎಲ್ಲನೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ, ಹಸಿ ವಾಸನೆ ಹೋಗಲಿ ಅಂತ. ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಮ್ಮ ಸಹಕಾರ ಬೇಕು. ನಾನು ಎಲ್ಲ ವಿಡಿಯೋಗಳನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಾನು ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನು ಬಿಡಿಸಿಟ್ಟಿರೋ ಹಸಿ ಅವರೆಕಾಳು ಕೂಡ ಸೇರಿಸ್ತಾಯಿದ್ದೀನಿ. ಅದ್ರ ಜೊತೆಗೇ ಎಲ್ಲ ವೆಜಿಟೇಬಲ್ಸು, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು ಎಲ್ಲನೂ ಕೂಡ ಸೇರಿಸ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡೋಣ. ಇದೇ ರೀತಿ ನನ್ನ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಂದ್ರೆ ತಾವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನನಗಿರಲಿ. ಇವಾಗ ನಾನು ಚೆನ್ನಾಗಿ ಫ್ರೈ ಆಗಲಿ. ಅದ್ರ ಜೊತೆಗೆ ಒಂದೆರಡು ಮಸಾಲೆ ಐಟಮ್ಸ್ ಹಾಕ್ತಾಯಿದ್ದೀನಿ. ಈಗ ರೆಡ್ ಚಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ, ರೆಡ್ ಚಿಲ್ಲಿ ಪೌಡ್ರು. ಇವಾಗ ಧನಿಯಾ ಪೌಡ್ರು ಕೂಡ ಸೇರಿಸ್ಕೊಳ್ಳೋಣ. ಎಲ್ಲನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಾಯ್ತು. ಇವಾಗ ಅದ್ರ ಜೊತೆಗೆ ಇದನ್ನು ಕೂಡ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ರೆಸಿಪಿ, ತುಂಬ ಚೆನ್ನಾಗಿ ಆಗುತ್ತೆ. ಇದು ವೆಜ್ ಬಿರಿಯಾನಿ, ನಾನ್ ವೆಜ್ ಥರನೇ ಆಗುತ್ತೆ ನೋಡಿ. ಎಲ್ಲ ಫ್ರೈ ಆಗ್ತಾಯಿದೆ. ಇದಕ್ಕೆ ಸ್ವಲ್ಪ ಚಿಕನ್ ಬಿರಿಯಾನಿ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕೊಳ್ಳೋಣ. ಬಿರಿಯಾನಿ ಪೌಡ್ರು, ಇದು ರೆಡಿ ಪೌಡ್ರು, ಎಲ್ಲನೂ ಹಾಕಿ ಫ್ರೈ ಮಾಡೋಣ. ಅದಕ್ಕೆ ಸ್ವಲ್ಪ ಚಿಟಿಗೆ ಅರಿಶಿಣ ಕೂಡ ಸೇರಿಸ್ತಾಯಿದ್ದೀನಿ. ಆಂಟಿಬಯೋಟಿಕ್ಕು ಒಳ್ಳೆಯದು ಅಂತ. ಸ್ವಲ್ಪ ಸಾಲ್ಟು ಕೂಡ ಸೇರಿಸಿದ್ದೀನಿ. ಎಲ್ಲನೂ ಹಾಕಿ ಈಗ ಸ್ವಲ್ಪ ಫ್ರೈ ಮಾಡೋಣ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇವಾಗ ಇದಕ್ಕೇ ನಾನು ಸ್ವಲ್ಪ 2 ಲೋಟ ಅಕ್ಕಿ ತೊಳೆದಿಟ್ಟಿದ್ದೆ ಸೈಡಲ್ಲಿ, ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಿ
ಸ್ವಲ್ಪ ಸಣ್ಣ ಈಗ ಮೀಡಿಯಮ್ ಉರಿ ಸಣ್ಣ ಉರಿ ಇರಲಿ. ಈ ಮೀಡಿಯಮ್ ಉರಿಲೇ ಇದು ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕು. ಇಲ್ಲ ಫಸ್ಟೇ ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕಿದ್ರೆ ಅನ್ನ ಸಪ್ಪೆ ಬರುತ್ತೆ ರೈಸು ತಿನ್ನಬೇಕಾದ್ರೆ. ಈ ಥರ ನಾವು ಮಸಾಲೆ ಒಳಗಡೆ ಸಾಲ್ಟ್ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡಿಯುತ್ತೆ, ಸೇರಿಕೊಂಡು ಎಲ್ಲ ಟೇಸ್ಟಾಗಿ ಬರುತ್ತೆ ಅಂತ ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಎಲ್ಲನೂ ಸ್ವಲ್ಪ ಫ್ರೈ ಮಾಡೋಣ. ದೊಡ್ಡವರಿಂದ ಮಕ್ಕಳಿಂದ ದೊಡ್ಡವ್ರವರೆಗೂ ಈ ತಿಂಡಿನ ಇಷ್ಟಪಡ್ತಾರೆ. ಮಾಮೂಲಿ ತಿನ್ನೋ ತಿಂಡಿಕ್ಕಿಂತ ಸ್ವಲ್ಪ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ ಈ ತಿಂಡಿ, ಅಷ್ಟು ಚೆನ್ನಾಗಿರುತ್ತೆ ವೆಜ್ ಬಿರಿಯಾನಿ. ಇವಾಗ ನಾನು ಬಿಸಿ ನೀರನ್ನ ಕಾಯಿಸಿ ಇಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಯಾವಾಗಲೂ ನಾವು ತಣ್ಣೀರು ಹಾಕ್ಬಿಟ್ರೆ ತಣ್ಣಗಾಗುತ್ತಲ್ಲ, ಅದು ಚೆನ್ನಾಗಿರಲ್ಲ. ಏನಕ್ಕಂದರೆ ಸ್ವಲ್ಪ ತುಂಬ ಮೆತ್ತಗಾಗ್ಬಿಡುತ್ತೆ, ಅನ್ನ ಮೆದುವಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಉದುರಾಗಿರಬೇಕು ಅಂದರೆ ಕಾಯಿಸಿ ಆರಿಸಿರೋ ಬಿಸಿ ನೀರಿನನ್ನೇ ನಾವು ಹಾಕಬೇಕು. ಇವಾಗ ಸ್ವಲ್ಪ ಅದಕ್ಕೆ ಮೊಸರು ಸೇರಿಸ್ಕೊಳ್ಳೋಣ. ನೋಡಿ ಈಗ ಮೊಸರು ಸೇರಿಸಿ ಅದನ್ನು ಕೂಡ ಈಗ ತಿರುಗಿಕೊಳ್ಳೋಣ. ನೋಡಿದ್ರೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಮುಚ್ಚಿಬಿಡೋಣ ಮುಚ್ಚಳನ. ನೋಡಿ ಈಗ ಸೂಪರಾಗಿ ಬಂದಿದೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೋಡಿ ಫ್ರೆಂಡ್ಸ್, ನೋಡಬೇಕಾದ್ರೆ ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ. ಆಹಾ, ಘಮ ಘಮ ಅಂತ ಇದೆ. ನೋಡ್ತಾ ಇದ್ರೆ ಹಾಗೆ ತಿನ್ನಬೇಕು ಅನ್ನಿಸ್ತಾ ಇದೆ. ಎಲ್ಲ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನಾನು ರೈಸು ಜಾಸ್ತಿನೇ ಹಾಕಿದ್ನಲ್ಲ, ಹಾಗಾಗಿ ಅದು ಸ್ವಲ್ಪ ತುಂಬ ಆಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಸೂಪರಾಗಿದೆ, ಒಳ್ಳೆ ಘಮ್ ಅಂತ ಇದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ವೆಜ್ ಬಿರಿಯಾನಿ ಮಾಡಿ, ಹೀಗೆ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೆ ಕಲರ್ಫುಲ್ಲಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.